ಎಲ್ರಿಗೂ ನಮಸ್ಕಾರ. ಈ ದಿನ ನಾನು 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರುವಂಥ ಪುಸ್ತಕದಲ್ಲಿ ಬರುವಂತಹ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ನಾನು ಈ ಪಾಠದಲ್ಲಿ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಯಾವುದು ನಮ್ಮ ಪರೀಕ್ಷೆಗಳಿಗೆ ಬೇಡವಾಗಿರುತ್ತೋ ಅದನ್ನು ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಈ ಪೇಜಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದರೆ, ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಅಶೋಕ ರಾಜ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡ್ತಾನೆ. ಅಂದರೆ ಕಳಿಂಗ ಯುದ್ಧ ನಡೆಯುತ್ತೆ ಅಂತ ಹೇಳಿ ಅರ್ಥ. ಸಾಮಾನ್ಯ ಶಕ ಪೂರ್ವ 261ರಲ್ಲಿ. ಆಮೇಲೆ ನೆಕ್ಸ್ಟ್ ಪೇಜಲ್ಲಿ ಇತಿಹಾಸದ ಆಧಾರಗಳಲ್ಲಿ 2 ವಿಧಗಳಿದೆ ಅಂತೆ. ಒಂದು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು ಅಂಥೇಳಿ. ಈ ಸಾಹಿತ್ಯಿಕ ಆಧಾರಗಳಲ್ಲಿ ಏನಿರುತ್ತೆ, ಬರವಣಿಗೆ ಇರುತ್ತೆ ಮತ್ತು ಬಾಯಿಂದ ಬಾಯಿಗೆ ಹರಿದು ಬಂದಿರುವಂಥ ಸಂಗತಿಗಳಿರುತ್ತೆ. ಓಕೆ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ ಅಂಥೇಳಿ ಬರುತ್ತೆ. ಇದರಲ್ಲಿ ಮತ್ತೆ 2 ಪ್ರಕಾರಗಳು ಬರುತ್ತೆ, ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂಥೇಳಿ. ಮೌಖಿಕ ಸಾಹಿತ್ಯದಲ್ಲಿ ಜನಪದ, ಗೀತೆ, ಕತೆ, ಲಾವಣಿ, ಐತಿಹ್ಯ ಇವುಗಳು. ಆಮೇಲೆ ಲಿಖಿತ ಸಾಹಿತ್ಯದಲ್ಲಿ ಪುಸ್ತಕಗಳಿರುತ್ತೆ, ಕೃತಿಗಳಿರುತ್ತೆ, ಗ್ರಂಥಗಳು ಬರುತ್ತೆ ಅದು. ಅದಾದಮೇಲೆ ಪುರಾತತ್ವ ಆಧಾರಗಳಲ್ಲಿ ಮಡಕೆ ಚೂರುಗಳು ಬರುತ್ತೆ, ನಾಣ್ಯಗಳು ಬರುತ್ತೆ, ಶಾಸನಗಳು, ಸ್ಮಾರಕಗಳು, ಅವಶೇಷಗಳು, ಈ ಥರ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಉತ್ಖನನ ಅಂತಂದರೆ ಏನು ಅಂಥೇಳಿ ನೋಡಿ. ಉತ್ಖನನ ಎಂದರೆ, ಇದೊಂದು ಯಾವುದೋ ಪರೀಕ್ಷೆಯಲ್ಲಿ ಬಂದಿತ್ತು. ಪ್ರಾಚೀನ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದಂಥ ಭೂ ಅಗೆತ. ಇದರಲ್ಲಿ ಯಾವುದ್ಯಾವುದು ಇರುತ್ತೆ ಅಂದರೆ, ಮಣ್ಣಿನಲ್ಲಿ ಸಿಗುವ ಮಡಿಕೆ ಚೂರು, ನಾಣ್ಯ, ಮಣಿ, ಹರಳು, ಎಲುಬು ಇವುಗಳನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟು ಇತಿಹಾಸದ ಆಧಾರಗಳು. ಇವುಗಳ ಸಾಹಿತ್ಯಿಕ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಬರುತ್ತೆ, ಮೌಖಿಕ ಸಾಹಿತ್ಯ, ಅದರಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿ, ಜನಪದ ಕಥೆಗಳು, ಆಮೇಲೆ ಐತಿಹ್ಯಗಳು. ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಈ ಥರ ಅವಶೇಷಗಳು, ಮಡಿಕೆ ಚೂರುಗಳೆಲ್ಲ ಹೇಳಿದ್ನಲ್ಲ ಅದು. ಅದಾದಮೇಲೆ ಈ ಪೇಜಲ್ಲಿ ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆ ಆಯಿತು. ಸ್ಥಾಪಕರು ಹರಿಹರ ಮತ್ತು ಬುಕ್ಕ ಅಂಥೇಳಿ ಬರ್ತಾರೆ. ಯಾವ ನದಿಯ ದಂಡೆ ಮೇಲೆ ಆಯಿತು ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ಉತ್ತರವನ್ನು ಹಾಕಬೇಕು. ಆಮೇಲೆ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು. ಒಂದು ಪ್ರಾಗೈತಿಹಾಸಿಕ ಕಾಲ, ಆಮೇಲೆ ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಅಂಥೇಳಿ. ಈಗ ಪ್ರಾಗೈತಿಹಾಸಿಕ ಕಾಲ ಅಂತಂದರೆ ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗುವುದು. ಉದಾಹರಣೆಗೆ ಶಿಲಾಯುಗಗಳು. ಆಮೇಲೆ ಯಾವುದೋ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ. ಅಂದರೆ ಅಕ್ಷರಗಳಿರುತ್ತೆ, ಅಂದರೆ ಅಕ್ಷರಗಳ ತಿಳುವಳಿಕೆ ಇದೆ, ಬಟ್ ಅದನ್ನು ಹಿಂದೆ ಇರೋದನ್ನ ಓದೋಕ್ಕಾಗಲ್ಲ. ಅಂತಹ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಹರಪ್ಪ ನಾಗರಿಕತೆ ಕಾಲ. ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದು ಆ ಕಾಲವನ್ನು ಇತಿಹಾಸ ಕಾಲ ಅಂಥೇಳಿ ಕರಿತೀವಿ ನಾವು. ಆಮೇಲೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು. ಇವೆರಡನ್ನು ನೀವು ನೆನಪಲ್ಲಿಟ್ಕೋಬೇಕು. ಬೇಕಿದ್ದರೆ ಇನ್ನೂ 2 ನೆನಪಿಟ್ಕೊಳ್ಳಿ, 4. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಯಾವುದು ಅಂತ ಹೇಳಿ. ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ನೆಕ್ಸ್ಟು ಮೀನು, ಆಮೇಲೆ ಸಸ್ಯ. ಈ ಪೇಜಲ್ಲಿ ಇಷ್ಟು ಇಂಪಾರ್ಟೆಂಟ್ ಇದೆ. ಆಮೇಲೆ ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳಿದೆ. ಪ್ರಾಗೈತಿಹಾಸಿಕ ಕಾಲ ಅಂತಂದರೆ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟ ಅಂತ ಹೇಳಿದೆ ನಾನು. ಇದರಲ್ಲಿ ಹಳೆ ಶಿಲಾಯುಗ ಬರುತ್ತೆ, ಮಧ್ಯ ಶಿಲಾಯುಗ ಬರುತ್ತೆ ಮತ್ತು ನವಶಿಲಾಯುಗ ಅಂಥೇಳಿ ಬರುತ್ತೆ.
ಹಳೆ ಶಿಲಾಯುಗದಲ್ಲಿ ನೋಡಿ ಯಾವುದು ಇಂಪಾರ್ಟೆಂಟ್ ಇದೆ. ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಹಂತವಾಗಿದೆ. ಅದಾದಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಉಪಕರಣಗಳನ್ನು ಇವರು ಬೆನೆಚುಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು ಅಂಥೇಳಿ. ಆಮೇಲೆ ಕೊನೆ ಘಟ್ಟದಲ್ಲಿ, ಹಳೆ ಶಿಲಾಯುಗದ ಕೊನೆ ಘಟ್ಟದಲ್ಲಿ ಹಳೆ ಶಿಲಾಯುಗದ ಕೊನೆ ಘಟ್ಟದಲ್ಲಿ ಇವರು ಬೇಟೆಯಾಡುವುದನ್ನು ಕಲಿತಾರೆ ಮತ್ತು ಮೀನು ಹಿಡಿಯುವುದನ್ನು ಕಲಿತಾರೆ. ಮೀನು ಹಿಡಿಯೋದನ್ನ ಯಾವ ಕಾಲಘಟ್ಟದಲ್ಲಿ ಕಲ್ತಿದ್ರು ಅಂತಂದರೆ ಹಳೆ ಶಿಲಾಯುಗದಲ್ಲೇ ಕಲ್ತಿದ್ರು. ಆಮೇಲೆ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಗುತ್ತೆ ಇವ್ರಿಗೆ. ಹಳೆ ಶಿಲಾಯುಗದಲ್ಲಿ ಬೆಂಕಿಯ ಪರಿಚಯ ಇತ್ತು. ಆಮೇಲೆ ಪ್ರಮುಖ ನೆಲೆಗಳು ಯಾವುದು ಅಂತಂದರೆ ಬೋಲಾನ್ ಕಣಿವೆ ಅಂಥೇಳಿದೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ ಅಂಥೇಳಿ. ಇವುಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಎಲ್ಲ ಪ್ರದೇಶಗಳನ್ನು ಹೊಂದಿಸಿ ಬರೆಯಲು ಕೇಳ್ತಾರೆ. ಹಳೆ ಶಿಲಾಯುಗದ ಪ್ರದೇಶಗಳು ಅಂತೇಳಿ ಕೇಳ್ತಾರೆ. ಮಧ್ಯಪ್ರದೇಶಕ್ಕೆ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ, ಮತ್ತು ಆಂಧ್ರ ಪ್ರದೇಶದ ಕರ್ನೂಲು, ಅಮರಾವತಿ, ತಮಿಳುನಾಡಿನ ಅತಿರಪಕ್ಕಂ ಮುಂತಾದವುಗಳು. ಇವುಗಳನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದರ ಕಾಲವನ್ನು ನಾವು 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ, 5 lakh to 12,000. ಆಮೇಲೆ ಮಧ್ಯಯುಗದಲ್ಲಿ, ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ಮಧ್ಯದಲ್ಲಿ ಬರುವಂಥದ್ದು. ಇಲ್ಲಿ ಇವ್ರು ಏನು ಮಾಡಿದ್ರು ಅಂತಂದರೆ ಕಿರು ಶಿಲಾಯುದ್ಧಗಳನ್ನು ಬಳಸಲಾರಂಭಿಸಿದರು. ಇದಕ್ಕೆ ಇನ್ನೊಂದು ಹೆಸರಿದೆ, ಏನಂತಂದರೆ ಸೂಕ್ಷ್ಮ ಶಿಲಾಯುಗ ಅಂಥೇಳಿ. ಅದಾದಮೇಲೆ ಇವರು ಇಲ್ಲೇನು ಕಲಿತಾರೆ ಅಂತಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕೋದು, ಅಂದರೆ ಪ್ರಾಣಿ ಸಾಕಾಣಿಕೆಯನ್ನು ಪ್ರಾರಂಭ ಮಾಡ್ತಾರೆ ಮಧ್ಯಶಿಲಾಯುಗದಲ್ಲೇ. ಅದಾದಮೇಲೆ ಇವುಗಳ ಕೆಲವೊಂದು ನೆಲೆಗಳನ್ನು ನೋಡಿ, ಮಧ್ಯಪ್ರದೇಶದ ಭೀಮ್ಬೆಟ್ಕ, ಅದಾದಮೇಲೆ ಆದಮ್ಘರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೋರು, ಗಣೇಶ್ವರ, ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ, ಆಂಧ್ರ ಪ್ರದೇಶದ ವಾನಪಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರ್ರಾಯ್ ಅಂಥೇಳಿ, ಮಹಾದಯ ಮುಂತಾದವುಗಳು. ಈ ಪ್ಲೇಸ್ಗಳನ್ನು ನೀವು ಬರೆದಿಟ್ಕೋಬೇಕು ಒಂದು ಸೈಡಲ್ಲಿ. ಅಂದರೆ ಈಗ ಹಳೆ ಶಿಲಾಯುಗದಲ್ಲಿ ಯಾವುದು ಬರುತ್ತೆ, ಆಮೇಲೆ ಮಧ್ಯಶಿಲಾಯುಗದಲ್ಲಿ ಯಾವ್ಯಾವ ಪ್ಲೇಸ್ಗಳು ಬರುತ್ತೆ ಅನ್ನೋದನ್ನ. ಆಮೇಲೆ ಇದರ ಕಾಲ ಬಂದು 12,000ದಿಂದ 9,000 ವರ್ಷಗಳವರೆಗೆ. ಅದಾದಮೇಲೆ ನವಶಿಲಾಯುಗ. ನೆಕ್ಸ್ಟು ಇದು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಆಮೇಲೆ ಇವರು ಕೃಷಿಯನ್ನು ಆರಂಭಿಸಿದರು. ನವಶಿಲಾಯುಗದಲ್ಲಿ ಕೃಷಿಗಳನ್ನು ಆರಂಭಿಸ್ತಾರೆ. ಮಧ್ಯಶಿಲಾಯುಗದಲ್ಲಿ ಅವರು ಪ್ರಾಣಿಗಳನ್ನು ಸಾಕಾಣಿಕೆ ಪ್ರಾರಂಭ ಮಾಡಿದರು. ನಂತರ ನವಶಿಲಾಯುಗದಲ್ಲಿ ಕೃಷಿಯನ್ನು ಆರಂಭಿಸಿದರು. ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದರು. ಒಂದು ಸೂಕ್ತವಾಗಿರುವಂಥ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದರು. ನೋಡಿ, ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ, ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡರು. ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶಗಳಲ್ಲಿ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ, ಅದಾದಮೇಲೆ ಮಣ್ಣಿನ ಮಡಿಕೆಯನ್ನು ಮಾಡ್ತಾರೆ. ಅಲ್ಲದೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳ ಬಳಕೆಗೆ ತಂದರು. ನಂತರ ಚಕ್ರದ ಪರಿಚಯ ಆಗುತ್ತೆ. ಇವ್ರಿಗೆ ಚಕ್ರದ ಪರಿಚಯ ಎಲ್ಲಿ ಅಂದರೆ ನವಶಿಲಾಯುಗದಲ್ಲಿ ಆಗುತ್ತೆ. ನೋಡಿ, ಆಮೇಲೆ ಪ್ರದೇಶಗಳನ್ನ ನೋಡಿ. ಬಳ್ಳಾರಿ ಸಮೀಪದ ಸಂಗನಕಲ್ಲು, ಇದು ಆಯುಧ
ಉತ್ಪಾದನಾ ನೆಲೆಯಾಗಿತ್ತು. ಬಳ್ಳಾರಿ ಸಮೀಪದ ಸಂಗನಕಲ್ಲು ಆಯುಧ ಉತ್ಪಾದನಾ ನೆಲೆಯಾಗಿತ್ತು ಅಂಥೇಳಿ. ವಿಶೇಷವಾಗಿ ಕೈಗೊಡ್ಲಿ ಮೊಳೆಗಳಿಂದ ತಯಾರಿಸಿದ ಆಯುಧಗಳನ್ನು, ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು. ಆಮೇಲೆ ಪ್ರದೇಶಗಳು ನೋಡಿ, ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ್, ಹಳ್ಳೂರು, ಪಿಕ್ಲಿಹಾಳ್, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ, ಈ ಪ್ಲೇಸ್ಗಳನ್ನ ನೆನಪಿಟ್ಕೊಳ್ಳಿ. ಆಮೇಲೆ ಇದರ ಕಾಲವನ್ನು 9,000ದಿಂದ 5,000 ವರ್ಷಗಳವರೆಗೆ ಗುರುತಿಸ್ಬೋದು. ಲೋಹಗಳ ಯುಗ ಅಂಥೇಳಿ ಒಂದು ಬರುತ್ತೆ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭ ಆಯಿತು. ಮೊದಲು ಮಾನವರು ಬಳಸಿದ ಲೋಹ ಯಾವುದು ಅಂತಂದರೆ ತಾಮ್ರ. ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತಿದ್ರು. ಕಂಚಿನಲ್ಲಿ ತಾಮ್ರ ಮತ್ತು ತವರು ಇರುತ್ತೆ ಅಂಥೇಳಿ. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹ. ಈ ಪೇಜಲ್ಲಿ ಮೊದಲು ಮಾನವರು ಬಳಸಿದ ಲೋಹ ಯಾವುದು ಅಂತಂದರೆ ತಾಮ್ರ. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಮುಂದುವರಿದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತೇಳಿ ಕರಿತೀವಿ. ಇದು 5,000 ವರ್ಷಗಳಿಂದ ಈಚೆಗೆ. ಕೃಷಿ ಮತ್ತು ಪಶುಪಾಲನೆ ಇವರ ಪ್ರಧಾನ ಉದ್ಯೋಗವಾಗಿತ್ತು. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡು ಬರುತ್ತವೆ. ತಾಮ್ರದ ಉಪಕರಣಗಳು, ಆಭರಣಗಳು ದೊರಕಿವೆ. ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು. ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತು. ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳುಹಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟು ಆರಂಭವಾದವು. ಆಮೇಲೆ ಪ್ಲೇಸ್ಗಳನ್ನ ನೋಡಿ, ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಈ ಥರ ಸ್ಟೇಟ್ಮೆಂಟ್ ಎಲ್ಲ ನಿಮಗೆ ಹೇಳಿಕೆಗಳಲ್ಲಿ ಯೂಸ್ ಆಗುತ್ತೆ. ಹೇಗೆ ಕೊಡ್ತಾನೆ ಅಂತಂದರೆ, ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿತ್ತು ಅಂತೇಳಿ ಕೊಡ್ತಾನೆ. ಸರಿನಾ ತಪ್ಪು ಅಂಥೇಳಿ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಅಂದರೆ ದಕ್ಷಿಣ ಭಾರತದಲ್ಲಿ ಕಂಚಿನ ಬಳಕೆಯನ್ನು ಕಡಿಮೆ ಮಾಡ್ತಾಯಿದ್ರು. ಪ್ಲೇಸ್ಗಳು ಯಾವುದು ಅಂತ ನೋಡಿ, ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ. ನೆಕ್ಸ್ಟು ಕಬ್ಬಿನ ಅತ್ಯಂತ ಗಡುಸಾದ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ತಾಮ್ರಕ್ಕಿಂತ ಮುಂಚೆ ಬಳಕೆಯಲ್ಲಿದ್ದಂತಹ ಲೋಹ ಯಾವುದು ಅಂತಂದರೆ ಕಬ್ಬಿನ. ಕಬ್ಬಿಣವು 3,500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿ ಕಾಲವೆಂದು ಕರೆಯುತ್ತಾರೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆಗೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿತು. ಕಬ್ಬಿನ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಹರ್ತಿದುರ್ಗ, ಪಾಂಡವರ ದಿನ್ನೆ. ಪ್ಲೇಸ್ಗಳ ಹೆಸರನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಭಾರತ ನಮ್ಮ ಹೆಮ್ಮೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ತುಂಬ ಚೆನ್ನಾಗಿ ಓದಿ. ನಾವು ಎಕ್ಸಾಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಲ್ಲವನ್ನು ಓದ್ಕೊಂಡು ಎಲ್ಲವನ್ನು ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಅದನ್ನು ನಾವು ಆ ಥರ ಮಾಡಬಾರ್ದು. ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ನೆನಪಲ್ಲಿ ಇಟ್ಕೋಬೇಕು, ಅದನ್ನು ಮಾತ್ರ ನೋಟ್ಸಲ್ಲಿ ಬರ್ಕೋಬೇಕು. ಆ ಪಾಯಿಂಟ್ಸ್ಗಳನ್ನು ಮಾತ್ರ ನೀವು ಓದಿದಾಗ ನಿಮಗೆ ನೆನಪಾಗಬೇಕು. ಈ ಪಾಯಿಂಟ್ಸ್ನ ನಾನು ಯಾಕೆ ಬರೆದಿದ್ದೀನಿ, ಇದರ ಅರ್ಥ ಏನಿದೆ, ಇದ್ರ ಮೀನಿಂಗ್ ಯಾಕೆ, ಇದನ್ನೇ ಯಾಕೆ ಬರೆದೆ ನಾನು ಅಂಥೇಳಿ ನಿಮ್ಗೆ ನೀವೇ ಇಮ್ಯಾಜಿನ್ ಮಾಡಿಕೊಂಡು ರಿವಿಷನ್ ಮಾಡಬೇಕಾಗುತ್ತೆ.
ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.